ಬಂದೆ ಹೆಸರು ಗಣಸಿ ನಮ್ಮ ಹೆಸರು ಏನಪ್ಪ? ಹೋಬಳಿ ಯಲವಾರೆ ಗ್ರಾಮದಲ್ಲಿ ನೆಲೆಸಿರ್ತಕ್ಕಂಥ ಉಚ್ಚಮ್ಮ ದೇವಿ ದೇವಸ್ಥಾನ, ಮೂಲ ದೇವಸ್ಥಾನದಲ್ಲಿ ಉಚ್ಚಮ್ಮ ದೇವಿ, ಚೌಡಮ್ಮ ದೇವಿ, ಚಲವರಾಯ ಸ್ವಾಮಿ, ಕೆಂಚರಾಯ ಸ್ವಾಮಿ ಮತ್ತು ಕೋಡಮ್ಮ ದೇವಿಯವರ ಸಮ್ಮುಖದಲ್ಲಿ, ಜೇನುಗಳ ಸಿದ್ದೇಶ್ವರ ಸಮ್ಮುಖದಲ್ಲಿ ಈ ದಿನ ಬೆಳಗ್ಗೆಯಿಂದ ಮಹಾಚಂಡಿಕಾ ಹೋಮವನ್ನು ಏರ್ಪಡಿಸಲಾಗಿದ್ದು, ಈ ಮಹಾಚಂಡಿಕಾ ಹೋಮವನ್ನ ಈ ಶೃಂಗೇರಿಯ ಮಹಾಗುರು ವೇದಬ್ರಹ್ಮ ಗುರುಗಳು ನೆರವೇರಿಸಿಕೊಂಡಿದ್ದಾರೆ. ನಾಗೇಂದ್ರಪ್ಪ ಅವರ ತಂಡದವರು ನಡೆಸಿಕೊಟ್ಟಿದ್ದಾರೆ. ಬೆಳಗ್ಗೆಯಿಂದಲೂ ಎಲ್ಲ ಪೂಜಾ ಕಾರ್ಯಕ್ರಮಗಳನ್ನು ನಡೆಸಿ ಈ ದಿನ ಇಲ್ಲಿ ಬಂದಿರತಕ್ಕಂತ ಸುಮಾರು ಅಂದಾಜು 3,000 ರಿಂದ 4,000 ಜನ ಸಂದಣಿಗೆ ಎಲ್ಲರಿಗೂ ಊಟ ಮತ್ತೆ ತಿಂಡಿಯ ವ್ಯವಸ್ಥೆಯನ್ನು ಮಾಡಿರ್ತೇವೆ. ಇಲ್ಲಿ ಪ್ರತಿ ವರ್ಷ ಅಂದ್ರೆ ಇದು 7ನೇ ವರ್ಷ ಈ ಕಾರ್ಯಕ್ರಮ ನಡೀತಾ ಇದೆ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಡೆದಿದೆ. ಪ್ರತಿ ವರ್ಷ ಇದೇ ರೀತಿಯಾಗಿ ಚಂಡಿಕಾ ಹೋಮವನ್ನು ನಡೆಸ್ಕೊಂಡು ಹೋಗ್ತೀವಿ. ಪ್ರತಿ ವರ್ಷ ಏಪ್ರಿಲ್ ಕೊನೆ ಅಥವಾ ಮೇ ತಿಂಗಳು ಫಸ್ಟ್ ಅಲ್ಲಿ ಜಾತ್ರಾ ಮಹೋತ್ಸವ ನಡೀತದೆ. ಆ ಸಂದರ್ಭದಲ್ಲಿ 8,000 ರಿಂದ 10,000 ಜನ ಇಲ್ಲಿ ಸಂದಾಯವಾಗ್ತಾರೆ. ಆ ಸಂದರ್ಭದಲ್ಲಿ ಕೂಡ ಜೇನ್ಕಲ್ ಸಿದ್ದರೆಗೆ ಒಂದು ರಥೋತ್ಸವ ಮತ್ತು ಯಳವಾರೆ ಉಚ್ಚಮ್ಮನವರು ಮತ್ತು ಕೋಡಮ್ಮನವರಿಗೆ ಒಂದು ರಥೋತ್ಸವನ ಎಳೀತೇವೆ. ಅಲ್ಲಿ ಸಿಡಿಯನ್ನ ಎರಳಿ ಗ್ರಾಮದವ್ರು ಮಾಡ್ತಾರೆ, ಗಂಗಸ್ಥಾನವನ್ನ ಬೋರ್ನಕೊಪ್ಪರ ಗ್ರಾಮದವ್ರು ಮಾಡ್ತಾರೆ, ಯಳವಾರೆ ಗ್ರಾಮದವರು ಉತ್ಸವ ಮಾಡ್ತಾರೆ. ಈ ಕಾರ್ಯಕ್ರಮಗಳು ಯಾವಾಗಲೂ ಇದೇ ರೀತಿಯಾಗಿ ಮುಂದುವರಿತೇವೆ. ಇಲ್ಲಿ ವಿಶೇಷವಾಗಿ ಕಡೆ ಕಾರ್ತಿಕ ಮಹೋತ್ಸವವನ್ನು ಮಾಡ್ತೇವೆ. ಈ ಸುತ್ತಮುತ್ತಲಲ್ಲಿ ನಡೆದ ಇರ್ತಕ್ಕಂಥ ಉತ್ಸವ ಆ ದಿನ ಬಹಳ ಅದ್ದೂರಿಯಾಗಿ ಕಡೆ ಕಾರ್ತಿಕವನ್ನ ನಾವು ಕಡೆ ಕಾರ್ತಿಕ ದಿವಸ ಬಹಳ ಚೆನ್ನಾಗಿ ನಡೀತದೆ. ಇದೆಲ್ಲದಕ್ಕಿಂತ ಆ ಕಾರ್ಯಕ್ರಮ ತುಂಬಾ ಚೆನ್ನಾಗಿರುತ್ತೆ ಅಂತ ನಾನಾದ್ರೂ ಭಾವಿಸಿದ್ದೇನೆ. ಈ ನನ್ನ ಭಕ್ತರ ಎಲ್ರಿಗೂ ನಾನು ಬಂದು ಹೋಗ್ತಕ್ಕಂಥ ಎಲ್ಲಾ ಭಕ್ತರಿಗೆ ಈ ತಾಯಿ ಉಚ್ಚಮ್ಮ ದೇವಿಯವರು ಕಾಯಿಲೆಗೆ ಬಹಳ ವಿಶೇಷ. ಎಲ್ಲಾ ಕಾಯಿಲೆಗಳನ್ನ ಇಲ್ಲಿ ಹೋಗಲಾಡಿಸಿದ್ದಾರೆ. ನಂಬಿಕೆಯಿಂದ ಯಾರು ಬರ್ತಾರೋ ಅವರ ಎಂತ ಕಾಯಿಲೆಯನ್ನು ಹೋಗಲಾಡಿಸಿದ್ದು ಇತಿಹಾಸ, ಇವತ್ತಿಂದಲ್ಲ. ನಮ್ಮ ಅಪ್ಪ ಹೇಳ್ತಾ ಇದ್ರು, ನಮ್ಮ ಅಜ್ಜ ಹೇಳ್ತಾ ಇದ್ರು, ನಮ್ಮ ಹಿರಿಯರು ಎಲ್ಲರೂ ಹೇಳಿದ್ದಾರೆ. ಹಾಗೇನೆ ನಾವು ಕಣ್ಣಾರೆ ನೋಡಿದ್ದು 100 ಜನ ಇಲ್ಲಿ ಉಳಿಯಲ್ಲ ಅಂದವರು ಕೂಡ ಉಳಿದೋಗಿದ್ದಾರೆ. ಆದ್ರೆ ಅದಕ್ಕೆ ನಂಬಿಕೆ ಬಹಳ ಮುಖ್ಯ. ಯಾರು ನಂಬ್ತಾರೋ ಅವ್ರನ್ನ ಕಾಯ್ತಾಳೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ನಾವು